ಬರ್ತಾ ಇರೋದು ಇವಕ್ಕೆಲ್ಲ ಅಲ್ಲ, ದುಡ್ಡು ಮಾಡೋಕ್ಕೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಖಂಡಿತ ಈ ಕೆಲಸಕ್ಕೆಲ್ಲ ಬರ್ತಾರೆ, ಎಲ್ಲ ದುಡ್ಡು ಮಾಡೋಕ್ಕೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕೆ ಶಿವಕುಮಾರ್ ಹತ್ರ ಕಮ್ಮಿ ಇದೆಯಾ ದುಡ್ಡು? ಎಷ್ಟು ತಲೆ ಮಾಡಿ ಇನ್ನು ಎಷ್ಟು ವರ್ಷ ಇರ್ತಾನ ಅವನು ತಿನ್ನಕ್ಕೆ? 4 ತಲೆ ಮಾಡಿರ್ತಾನ. ಆ ದುಡ್ಡು ಯಾರ ಪಾಪಿ ಗಳಿಸಿದ ಪರದೇಶಿಗೆ ಯಾರೋ ತಿಂತಾರೆ ನಾಳೆ. ಹೌದಾ ಯಜಮಾನ್ರೆ? ನನ್ನನ್ನು ಕಳ್ಸೋಕೆ ನೋಡ್ತಾ ಇದ್ದಾರ. ನೀವು ಮಾಡಿರೋ ಲೆಕ್ಕ ಕಳ್ಸೋಕೆ ನೋಡೋದೆ. HMD ಇದು ಅಲ್ಲಿ ಜಾಗ ಫ್ಯಾಕ್ಟ್ರಿ ಕ್ಲೋಸ್ ಆಗಿತ್ತು. ಕ್ಲೋಸ್ ಆದಮೇಲೆ DLFನವ್ರಿಗೆ ಮಾತುಕತೆ ಆಡ್ಬಿಟ್ಟು ಇವನು ಜಾಗ ಕೊಟ್ಬಿಟ್ಟ. ಅಲ್ಲಿ ಬಿಲ್ಡಿಂಗ್ಗಳು ಕಟ್ಟಿ ಸೇರಾಗೋಗಿದೆ. ಈಗ ಒಳಗಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ನೀವು ಹೇಳಿದ್ರಲ್ಲ ಏನು ಅಂತ, ಇವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಲ್ಲಿ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಹಳೆ ಕಂಪ್ನಿ ಇವತ್ತು ಕುಮಾರಸ್ವಾಮಿ ಹೇಳಿದ್ರು ಅದನ್ನ ಓಪನ್ ಮಾಡಬೇಕು ಅನ್ನೋ ಮನಸ್ಸೋಚನೆ ಇತ್ತು ಅವ್ರಿಗೆ. ಇವ್ರು ಹಾಳು ಮಾಡ್ತಾ ಇದ್ದಾರೆ. ಈ ಗೌರ್ಮೆಂಟ್ ಬಂತಲ್ಲ, ಯಾರಿಗೆ ಕೆಲಸ ಕೊಟ್ಟಿದ್ದಾರೆ? ಅನೇಕ ಪ್ರಾಬ್ಲಮ್ ಸಾಲ್ವ್ ಮಾಡಿದಾರಾ? ಎಲ್ಲ ಕಡೆ ವೇಕೆನ್ಸೀಸ್ ಇದೆ, ಎಲ್ಲೂ ಫಿಲ್ ಆಗಿಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಅವನು 3 ತಿಂಗಳೊಳಗೆ ಅವನು ಹೋಗ್ತಾನೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಖಂಡಿತ ಮಾಡೋಕ್ಕಾಗಲ್ಲ. ಒಂದು ಕಡೆ ರಾಹುಲ್ ಗಾಂಧಿ ಕೂಗಾಡ್ತಾನೆ, ಒಂದು ಕಡೆ ಸಿದ್ದರಾಮಯ್ಯ ಕೂಗಾಡ್ತಾನೆ, ಒಂದು ಕಡೆ ಖರ್ಗೆ ಕೂಗಾಡ್ತಾರೆ. ನನ್ನ ಕ್ಯಾಂಡಿಡೇಟ್ ಯಾವ ಕ್ಯಾಂಡಿಡೇಟ್ ತಗೋಬೇಕು ಅವನು? ಯಾಕೆ ಈ ಕಠಿಣ ಪರಿಸ್ಥಿತಿ? ಅದು ಅವ್ರು ಮಾಡ್ಕೊಂಡಿರೋದು. ಈಗ ಅವರೇ ಹೇಳ್ತಿದಾರೇನು? ಇವಾಗ ಅವನು ಏಕಾಂಗಿ ಆಗಿದ್ದಾನೆ ಅಂತ ಹೇಳ್ತಾರೆ DK ಶಿವಕುಮಾರ್ನ. ನಮಗೆಲ್ಲ ಗೊತ್ತಾಗೋಯ್ತು. ದೇ ಆರ್ ರನ್ನಿಂಗ್ ಎ ವೆರಿ ಗುಡ್ ಅಮೌಂಟ್ ಇನ್ ದಟ್. ಗೌರ್ಮೆಂಟಿಗೆ ಒಳ್ಳೆ ರೆವಿನ್ಯೂ ಇತ್ತು, ಅದು ಹಾಳು ಮಾಡಿದ್ರು. ರಾಜಕೀಯನ ಈ ತರ ಪರ್ಸನಲ್ ಆಗಿ ತಗೊಳ್ಳೋದು ತುಂಬಾ ಕಷ್ಟ ಅಲ್ಲ? ತೊಗೊಂಡೇ ತಗೋತಾರಲ್ಲ ಮೇಡಮ್. ನಾವು ಹೇಳಿದ್ರೆ ಕೇಳ್ತಾರಾ? ಇವತ್ತು ನಾನು ಯಾರು ನನ್ನ ಮನೆ ಗೊತ್ತಾಗ್ಬೇಕಾದ್ರೆ ಬೆಳಗ್ಗೆ ನಾನು DK ಶಿವಕುಮಾರೇ ನಾನು ಹುಡುಗನ ಕಳಿಸ್ಬಿಡ್ತಾನೆ ನಮ್ಮ ಮನೆ ಹತ್ರ. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ನೋಡ್ಕೊಂಡ್ಬಂಡ್ರ ಅಂತ ಈ ಥರ ಲ್ಯಾಂಗ್ವೇಜ್ ಬರುತ್ತೆ ನಮ್ಗೆ. ಯಾಕೆ ಇದು? ಅದಕ್ಕೆ ನಾವು ಇಂಟರ್ವ್ಯೂ ಯಾಕೆ ಫೇಸ್ ಮಾಡಲ್ಲ ಅಂದರೆ ಈ ರಂಭನೇ ಬೇಡಪ್ಪ ಅಂತ. ಕ್ರೇಜಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.